ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ಮಟ್ಟದ ಶಾಲಾ ಕ್ರೀಡಾಕೂಟಕ್ಕೆ ಚಾಲನೆ. ಶಾಲಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಶಾಸಕ ಸಿಬಿ ಸುರೇಶ್ ಬಾಬು. ಎರಡ್ 2025-26ನೇ ಸಾಲಿನ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಕ್ಕೆ ಚಿಕ್ಕನಾಯಕನಹಳ್ಳಿಯ ತಾಲೂಕು ಕ್ರೀಡಾಂಗಣದಲ್ಲಿ ಚಾಲನೆಯನ್ನ ನೀಡಲಾಯಿತು. ಈ ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ದೈಹಿಕ ಶಿಕ್ಷಕರ ಸಹಕಾರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನ ಶಾಸಕ ಸುರೇಶ್ ಬಾಬು, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ಜಿಲ್ಲಾ ಹಾಗೂ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಉದ್ಘಾಟಿಸಿದರು. ಈ ವೇಳೆ ಶಾಸಕ ಸುರೇಶ್ ಬಾಬು ಮಾತನಾಡಿ, ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಕ್ರೀಡಾಕೂಟದಲ್ಲಿಯೂ ತೊಡಗಿಸಿಕೊಂಡ್ರೆ ಅವರ ಸಂಪೂರ್ಣ ವ್ಯಕ್ತಿತ್ವ ವಿಕಾಸುತ್ತೆ. ಅಲ್ಲದೆ ಕ್ರೀಡಾ ಮನೋಭಾವದಿಂದ ನಾವು ಎಲ್ಲದನ್ನ ನೋಡಿದ್ರೆ ಆರೋಗ್ಯ ಸೇರಿದಂತೆ ಸಮಾಜನೂ ಚೆನ್ನಾಗಿರುತ್ತೆ. ಚಿಕ್ಕಂದಿನಿಂದಲೇ ವ್ಯಾಯಾಮ ಮಾಡುವ ಮೂಲಕ ದೇಹವನ್ನ ದಂಡಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಎಂದಿದ್ದಾರೆ. ಇವತ್ತು ಒಂದು ಕ್ರೀಡಾ ಮನೋಭಾವದಿಂದ ನಾವೆಲ್ಲದನ್ನು ಕೂಡ ನೋಡಿದ್ರೆ ಖಂಡಿತ ಆರೋಗ್ಯನೂ ಚೆನ್ನಾಗಿರ್ತದೆ, ಸಮಾಜನೂ ಚೆನ್ನಾಗಿರ್ತದೆ. ಅದರಿಂದ ಇವತ್ತು ನಾವು ತಗೊಳ್ತಕ್ಕಂಥ ಯಾವುದೇ ಸಂದರ್ಭ ಇರ್ಬೋದು, ವಿಷಯಗಳಿರ್ಬೋದು, ಅದನ್ನ ನಾವು ಉದಾಹರಣೆ ಕೊಡ್ತಕ್ಕಂಥದ್ದೇ ಕ್ರೀಡಾ ಮನೋಭಾವನ ಬಳಸ್ಕೊಳ್ಳಿ ಅಂತ. ಕ್ರೀಡೆಯಲ್ಲೇನು ಇವತ್ತು ನಿಮ್ಮ ದೈಹಿಕ ಶಿಕ್ಷಕರು ಏನು ತೀರ್ಪನ್ನು ಕೊಡ್ತಾರೆ, ಆ ತೀರ್ಪಿಗೆ ಬದ್ಧವಾಗಿ ನಾವೆಲ್ಲರೂ ಕೂಡ ನಡ್ಕೋಬೇಕಾಗುತ್ತೆ. ಇದು ಕ್ರೀಡಾ ಮನೋಭಾವದಿಂದ ನಾವು ಈಗ ಗೆದ್ದವನು ಇನ್ನೂ ಕೂಡ ಅದು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು, ಸೋತವನು ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಈ ತರ ಮನಸ್ಥಿತಿನ ನಾವು ಹೊಂದಿದ್ರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ದೈಹಿಕವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ, 30-40 ವರ್ಷ ಆದ್ರೆ ಎಲ್ಲರೂ ಕೂಡ ಪಾರ್ಕ್ಗಳಲ್ಲಿ ಓಡಾಡೋದನ್ನ ನೋಡಿದಾಗ ಖಂಡಿತ ಈಗಲಿಂದನೇ ಚಿಕ್ಕಂದಿನಿಂದನೇ ನಾವು ವ್ಯಾಯಾಮಗಳನ್ನ ಎಲ್ಲದನ್ನು ಕೂಡ ದೇಹವನ್ನು ದಂಡಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಮುಂದಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದಾಗ ಆರೋಗ್ಯನೂ ಕೂಡ ಚೆನ್ನಾಗಿದ್ರೆ ನಿಮ್ಮ ಭವಿಷ್ಯ ಮತ್ತೆ ನಿಮ್ಮ ಜೀವನ ಸುಖವಾಗಿರ್ತದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ದೇಹ ಚೆನ್ನಾಗಿರ್ಲಿ, ಆರೋಗ್ಯವಂತವಾಗಿರ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಆಶಿಸ್ತಾ, ಇವತ್ತೇನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಘದ ಕ್ರೀಡೆ ಇಲ್ಲಿ ಆಯೋಜಿಸಿದರೆ ಈ ಕ್ರೀಡೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅದರಲ್ಲಿ ಯಶಸ್ಸನ್ನು ಕಾಣಲಿ ಅಂತಕ್ಕಂಥದ್ದನ್ನ ಶುಭವನ್ನ ಕೋರ್ತಾ ಇಲ್ಲಿ ತಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಜೊತೆ ಕೆಲವು ಮಾತನಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಹೋಬಳಿ ಮಟ್ಟದ ಎಲ್ಲಾ ತಂಡಗಳಿಗೆ ಶುಭಾಶಯಗಳನ್ನು ತಿಳಿಸಿದ್ರು. ಈ ವೇಳೆ ಶಿಕ್ಷಕರು ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಚೇತನ್ ಜಾನಿಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.